ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಏನಿರ್ಬೋದು ನೋಡಿ, 2 × 4 8 ಬಂದಿದೆ, 2 4 8 ಆಯ್ತಾ. 2 × 4 8 ಬಂದಿದೆ. ನೆಕ್ಸ್ಟ್ ನೋಡಿ 3 × 2 3 × 2 6 ಬಂದಿದೆ, 3 2 6 ಬಂದಿದೆ ಆಯ್ತಾ. ನೋಡಿ 4 × 1 4 × 1 4 ಬಂದಿದೆ, 4 × 1 4. ನೆಕ್ಸ್ಟು 3 9 9 1 9 9 2 18 9 3 27. ಇಲ್ಲಿ 27 ಬರಬೇಕಿತ್ತು, ಬರೀ 2 ಬಂದಿದೆ ಆಯ್ತಾ. ಸೊ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಆಡ್ ಒನ್ ಔಟ್ ಇದಾಗುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನಲ್ಲಿ 4 ನಂಬರ್ ಕೊಟ್ಟಿದ್ದಾರೆ ಆಯ್ತಾ. ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲ ಸ್ಕ್ವೇರ್ ನಂಬರ್ಸ್ ಅಂತ ಆಯ್ತಾ. ಇದ್ರ ಯಾವ್ದ್ರ ಸ್ಕ್ವೇರ್ ನಂಬರು? ಇದು 12 ಸ್ಕ್ವೇರ್ ನಂಬರ್. 12ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 144 ಬರುತ್ತೆ ಆಯ್ತಾ. ಇದ್ರ ಯಾವ್ದ್ರ ಸ್ಕ್ವೇರ್ ನಂಬರು? 361. ಇದು 19 ಸ್ಕ್ವೇರ್ ನಂಬರು ಆಯ್ತಾ. 19ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 361 ಬರುತ್ತೆ. ನೆಕ್ಸ್ಟ್ ನೋಡಿ, ಇದ್ರದ್ದು ಯಾವ್ದು ಸ್ಕ್ವೇರ್ ನಂಬರು? 21 ಸ್ಕ್ವೇರ್ ನಂಬರು. 21ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 441 ಬರುತ್ತೆ. ಇದು ಯಾವುದ್ರದ್ದು ಸ್ಕ್ವೇರ್ ನಂಬರ್ ಅಲ್ಲ ಆಯ್ತಾ. ಆಡ್ ಒನ್ ಔಟು ಆಪ್ಷನ್ ಡಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಅಲ್ಲಿ ಈ ಥರ 2 ನಂಬರ್ ಕೊಟ್ಟಿದ್ದಾರೆ ಆಯ್ತಾ. ಪ್ರತಿಯೊಂದು ಆಪ್ಷನಲ್ಲೂ 2 ನಂಬರ್ ಕೊಟ್ಟಿದ್ದಾರೆ. ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಏನಿಲ್ಲ, 57ನಲ್ಲಿ 46 ಮೈನಸ್ ಮಾಡಿ 11 ಬರುತ್ತೆ. ಜಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಆಯ್ತಾ. 49 ಮೈನಸ್ 38 ಆಯ್ತಾ. ಮಾಡಿದ್ರೆ 11 ಬರುತ್ತೆ. ಎರಡಾದ್ರೂ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಇದು ನೋಡಿ 73ಯಲ್ಲಿ 64ನ ಮೈನಸ್ ಮಾಡಿದ್ರೆ 9 ಬರುತ್ತೆ ಆಯ್ತಾ. ಇದು 52ಅಲ್ಲಿ 41ನ ಮೈನಸ್ ಮಾಡಿದ್ರೆ 11 ಬರುತ್ತೆ ಆಯ್ತಾ. ನೋಡಿ 11 ಇಲ್ಲಿ ಮಾತ್ರ ಬೇರೆದು ಬರ್ತೈತೆ ಆಯ್ತಾ. ಆಡ್ ಒನ್ ಔಟ್ ಆಯ್ತಾ. ಆಪ್ಷನ್ ಸಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 28ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. ಏನು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು ಮೈನಸ್ ಇದೆ, ಮೈನಸ್ ಇರೋದ್ರಿಂದ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ನೋಡಿ 18 ಮೈನಸ್ 22 ಅಂದರೆ -4 ಏನೋ ಬರುತ್ತೆ ಆಯ್ತಾ. 11ಇಂದ -13 ಅಂದರೆ -2 ಬರುತ್ತೆ. 12ಇಂದ -14 ಮೈನಸ್ ಮಾಡಿದ್ರೆ -2 ಬರುತ್ತೆ. 17ನಲ್ಲಿ -19 ಮೈನಸ್ ಮಾಡಿದ್ರೆ -2 ಬರುತ್ತೆ ಆಯ್ತಾ. ಎಲ್ಲ -2 ಇಲ್ಲಿ ಬೇರೆದು ಬರ್ತಾ ಐತೆ. ಸೊ ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 29ಗೆ ಆಪ್ಷನು ಎ ಆಗುತ್ತೆ. ಸ್ವಲ್ಪ ಮಕ್ಕಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ -2 ಏನಕ್ಕೆ ಬರೋದ್ರು ಅಂತ ಆಯ್ತಾ. -2 ಏನಕ್ಕೆ ಬರೋದ್ರು ಅಂದರೆ, ಫಾರ್ ಎಕ್ಸಾಂಪಲ್ ಇದು ತಗೋತೀನಿ ನೋಡಿ, 17 ಮೈನಸ್ 19 ಅಂತ ಕೊಟ್ಟವನೆ ಆಯ್ತಾ. 17ನ 19ಇಂದ ಮೈನಸ್ ಮಾಡಬೇಕು ಅಂತ ಕೇಳಿದ್ನೆ ಆಯ್ತಾ. ಯಾವಾಗಲೂ ಮೈನಸ್ ಮಾಡ್ಬೇಕಾದ್ರೆ, ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು, ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು ಆಯಿತಾ. ದೊಡ್ಡ ನಂಬರ್ಗೆ ಮೈನಸ್ ಸಿಂಬಲ್ ಇದೆ, ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಿ 19ರಲ್ಲಿ 17 ಕಳೆದ್ರೆ 2 ಬರುತ್ತೆ. ದೊಡ್ಡ ನಂಬರ್ಗೆ ಏನು ಸೈನ್ ಇದೆ ಆ ಸೈನ್ನ ಇಲ್ಲಿ ಹಾಕೋಬೇಕು, ದೊಡ್ಡ ನಂಬರ್ಗೆ ಏನು ಚಿಹ್ನೆ ಇದೆ ಅದನ್ನು ಹಾಕೋಬೇಕು. ಸೊ -2 ಬರುತ್ತೆ. ಪ್ರತಿಯೊಂದರಲ್ಲೂ ಸೇಮ್ ಇದನ್ನು ಫಾಲೋ ಮಾಡಿದ್ದೀನಿ ಆಯಿತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇದು ಮೈನಸ್ ಕೊಟ್ಟಿದ್ದಾನೋ ಅಥವಾ ಐಫನ್ ಕೊಟ್ಟಿದ್ದಾನೋ ಗೊತ್ತಿಲ್ಲ ಆಯಿತಾ. ಇವೆರಡದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಚೆಕ್ ಮಾಡಿ. ಅದು ಯಾವುದು ಪ್ಯಾಟರ್ನ್ನ ಫಾಲೋ ಮಾಡಲ್ಲ ಆಯಿತಾ. ಆನ್ಸರ್ ಬರಲ್ಲ. ಅದಕ್ಕೇನು ಮಾಡಿ ಅಂದರೆ 39ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 117 ಬರುತ್ತೆ ಆಯಿತಾ. ಅದೇ ರೀತಿ 41ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 123 ಬರುತ್ತೆ ಆಯಿತಾ. 66ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 198 ಬರುತ್ತೆ. 71ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 213 ಬರುತ್ತೆ ಆಯಿತಾ. ಇಲ್ಲಿ ನೋಡಿ 39ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 117 ಬರ್ತೈತೆ, 117 ಬರುತ್ತೆ ಆಯಿತಾ. 41ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 123 ಬರುತ್ತೆ ಆಯಿತಾ. ಇಲ್ಲಿ 164 ಬರ್ತೈತೆ. ಸೊ ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ.
ಆಯಿತಾ. ಇಲ್ಲಿ ನೋಡಿ 66ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 198 ಬರ್ತೈತೆ, 198 ಬರ್ತೈತೆ. ಅದೇ ರೀತಿ 71 ನೋಡಿ, 71ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 213 ಬರ್ತೈತೆ, ಆಯಿತಾ. ಇದು ಮ್ಯಾಚ್ ಆಗ್ತಾ ಇದೆ, ಇದು ಮ್ಯಾಚ್ ಆಗ್ತಾ ಇದೆ, ಇದು ಮ್ಯಾಚ್ ಆಗ್ತಾ ಇದೆ, ಇದೊಂದು ಮ್ಯಾಚ್ ಆಗ್ತಾ ಇಲ್ಲ, ಆಯಿತಾ. ಇದು ಮ್ಯಾಚ್ ಆಗ್ತಾ ಇಲ್ಲ, ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಇಲ್ಲೆಲ್ಲ ಮೈನಸ್ ಐಫೋನ್ ಏನೋ ಕೊಟ್ಟಿದ್ದಾರೆ, ಮೈನಸ್ ಮಾಡಿ ಚೆಕ್ ಮಾಡಿ, ಯಾವುದು ಪ್ಯಾಟರ್ನ್ ಬರಲ್ಲ, ಆನ್ಸರ್ ಸಿಗಲ್ಲ, ಆಯಿತಾ. ಅದಕ್ಕೆ ಬೇರೆ ಮೆಥಡ್ ಯೂಸ್ ಮಾಡಿ ನೋಡಿ. 3 ಮತ್ತು 28, 2 ಮತ್ತು 9, 5 ಮತ್ತು 124, 4, 65 ಇದು ನೋಡಿದ್ರೆ ಒಂದು ಪ್ಯಾಟ್ರನ್ನು ಹಂಗೆ ಫ್ಲಾಶ್ ಆಗುತ್ತೆ. ಸ್ಕ್ವೇರ್ ನಂಬರು ಕ್ಯೂಬ್ ನಂಬರು ಗೊತ್ತಿದ್ರೆ, ಆಯಿತಾ. ನೋಡಿದು 3 ಸ್ಕ್ವೇರ್ ಅಲ್ಲ, 3 ಕ್ಯೂಬು, ಆಯಿತಾ. 3 ಕ್ಯೂಬ್ ಅಂದರೆ ಏನಾಗುತ್ತೆ, +1 ಮಾಡಿ, 3 ಕ್ಯೂಬ್ +1 ಮಾಡಿ ನಿಮಗೆ 28 ಬರುತ್ತೆ, ಆಯಿತಾ. 3 ಕ್ಯೂಬ್ +1 ಮಾಡಿ, 3 ಕ್ಯೂಬ್ ಅಂದರೆ ಎಷ್ಟು, 27, ಅದಕ್ಕೆ +1 ಆ್ಯಡ್ ಮಾಡಿ ನಮಗೆ 28 ಸಿಗುತ್ತೆ, ಆಯಿತಾ. ನಮಗೆ 28 ಸಿಗುತ್ತೆ, ಆಯಿತಾ. 3 ಕ್ಯೂಬ್ ಮಾಡಿ ಅದಕ್ಕೆ +1 ಆ್ಯಡ್ ಮಾಡಿ, 3 ಕ್ಯೂಬ್ ಅಂದರೆ 27, +1 ಆ್ಯಡ್ ಮಾಡಿದ್ರೆ 28 ಬರುತ್ತೆ. ಅದೇ ರೀತಿ ಇದು ಅಷ್ಟೇ, 2 ಕ್ಯೂಬ್ +1 ಮಾಡಿ, ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ, +1 ಕ್ಯೂಬ್ ಮಾಡಿ +1 ಮಾಡಿ. 2 ಕ್ಯೂಬ್ ಅಂದರೆ ಎಷ್ಟು, 2 ಕ್ಯೂಬ್ ಅಂದರೆ 8, +1 ಮಾಡಿ ನಮಗೆ 9 ಬರುತ್ತೆ, ಆಯಿತಾ. 9 ಬರುತ್ತೆ. ಅದೇ ರೀತಿ ಇದನ್ನು ಚೆಕ್ ಮಾಡಿ, ಅದಕ್ಕೆ ಮೊದಲು ಚೆಕ್ ಮಾಡ್ತಾರೆ. 4 ಕ್ಯೂಬ್ +1 ಮಾಡಿ, 4 ಕ್ಯೂಬ್ ಅಂದರೆ 64, +1 ಮಾಡಿ 65 ಬರುತ್ತೆ, 65 ಬರುತ್ತೆ, ಆಯಿತಾ. ಈ 3 ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ, ಇದು ಮಾಡಲ್ಲ ನೋಡಿ. 5 ಕ್ಯೂಬು +1, 5 ಕ್ಯೂಬು +1 ಅಂದರೆ 125, +1 126, ಆಯಿತಾ. ಇದು ಮ್ಯಾಚ್ ಆಗ್ತಾ ಇಲ್ಲ, ಆಯಿತಾ. ಇದು ಮ್ಯಾಚ್ ಆಗ್ತಾ ಇಲ್ಲ, ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ, ಆಯಿತಾ. ಕ್ವಶನ್ ನಂಬರ್ 31ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 31ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32ಅಲ್ಲಿ ಈ ರೀತಿ 2 ನಂಬರ್ದು ಪೇರ್ ಕೊಟ್ಟಿದ್ದಾರೆ, 2 ನಂಬರ್ದು ಜೋಡಿ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇದಲ್ಲೂ ಅಷ್ಟೇ ಪ್ರೈಮ್ ನಂಬರ್ ಏನಾದ್ರು ಗೊತ್ತಿರೋ ನಿಮಗೆ ಆನ್ಸರ್ ಫ್ಲಾಶ್ ಆಗುತ್ತೆ, ಆಯಿತಾ. ನೋಡಿ, ಇವೆರಡು ಪ್ರೈಮ್ ನಂಬರು, 13, 17 ಇವೆರಡು ಪ್ರೈಮ್ ನಂಬರು, 3 ಮತ್ತು 5 ಇವೆರಡು ಪ್ರೈಮ್ ನಂಬರ್. ಇದರಲ್ಲಿ ಇದೊಂದು ಮಾತ್ರ ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್ ಅಲ್ಲ, ಆಯಿತಾ. ಇದು ಪ್ರೈಮ್ ನಂಬರ್ ಅಲ್ಲ, 25 ಪ್ರೈಮ್ ನಂಬರ್ ಅಲ್ಲ, ಆಯಿತಾ. ಇದೆಲ್ಲ ಪ್ರೈಮ್ ನಂಬರ್ಸು, ಜೋಡಿ ಅಲ್ಲ. ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರ್, ಇದರಲ್ಲಿ ಒಂದು ಮಾತ್ರ ಪ್ರೈಮ್ ನಂಬರ್, ಆಯಿತಾ. ಸೊ ಕ್ವಶನ್ ನಂಬರ್ 32ಗೆ ಆಪ್ಷನ್ ಬರುತ್ತೆ, ಕ್ವಶನ್ ನಂಬರ್ 32ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಲಿ ಈ ರೀತಿ 746, 980, 635, 415 ಅಂತ ಟೈಮಿಂಗ್ಸ್ ಥರ ಕೊಟ್ಟಿದ್ದಾನೆ, ಆಯಿತಾ. ಕೊಟ್ಬಿಟ್ಟು ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ನಂಬರ್ ನೋಡಿ, ನಂಬರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ. ಏನೋ ರಿಲೇಷನ್ ಇದೆ, 4, 15, 6, 35, 9, 80, 7, 46 ಏನೋ ಒಂದು ರಿಲೇಷನ್ನು ಫ್ಲಾಶ್ ಆಗ್ತಾ ಇದೆ. ಸ್ಕ್ವೇರ್ ನಂಬರ್ ಏನೋ ಕಲ್ತಿದ್ರೆ, ಆಯಿತಾ. ನೋಡಿ, ಇದು 4 ಸ್ಕ್ವೇರ್ -1, ಆಯಿತಾ. 4 ಸ್ಕ್ವೇರ್ ಅಂದರೆ 16 - 1 ಏನು ಬರುತ್ತೆ, 15 ಬರುತ್ತೆ ಈ ನಂಬರ್, ಆಯಿತಾ. 15 ಬರ್ತೈತೆ, ಇಲ್ಲೂ 15 ಬರ್ತೈತೆ. 4 ಸ್ಕ್ವೇರ್ -1 ಮಾಡಿದ್ದಾರೆ ಅಷ್ಟೇ, ಆಯಿತಾ. ಇದು ಅಷ್ಟೇ. 6 ಸ್ಕ್ವೇರ್ -1 ಮಾಡಿದ್ದಾರೆ, 6 ಸ್ಕ್ವೇರ್ ಅಂದರೆ 36, ಅದ್ರಲ್ಲಿ 1 ಕೇಳಿದ್ರೆ 35 ಬರ್ತೈತೆ. ಇದು ಮ್ಯಾಚ್ ಆಗ್ತಾ ಇದೆ, ಆಯಿತಾ. ಇದು ಅಷ್ಟೇ. 9 ಸ್ಕ್ವೇರ್ -1 ಮಾಡಿದರೆ, 9 ಸ್ಕ್ವೇರ್ ಅಂದರೆ 9 81, -1 ಮಾಡಿದರೆ 80 ಬರ್ತಾ ಇದೆ. ಇದು ಮ್ಯಾಚ್ ಆಗ್ತಾ ಇದೆ, ಇದನ್ನು ಚೆಕ್ ಮಾಡಿ. 7 ಸ್ಕ್ವೇರ್ -1 ಸೇಮ್ ಪ್ಯಾಟರ್ನ್ ಫಾಲೋ ಮಾಡಬೇಕು ನೀವು. 4 ಸ್ಕ್ವೇರ್ -1, 6 ಸ್ಕ್ವೇರ್ -1, 9 ಸ್ಕ್ವೇರ್ -1, 7 ಸ್ಕ್ವೇರ್ -1 ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ. 7 ಸ್ಕ್ವೇರ್ ಅಂದರೆ 49 -1, 49 ಅಂದರೆ 48 ಬರ್ತಾ ಇದೆ, ಆಯಿತಾ. ಸೊ ಇವೆರಡು ಮ್ಯಾಚ್ ಆಗ್ತಾ ಇಲ್ಲ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, ADFK ಅಂತ ಕೊಟ್ಟಿದ್ದಾನೆ, ಆಯಿತಾ. ನಿಮಗೆ ಓವಲ್ಸ್ ಅಂದರೆ AEIOU
ಓ ಯು ಆಯ್ತಾ. ಓವೆಲ್ಸು ಕನ್ಸೋನೆಂಟ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು ಆಯ್ತಾ. ನೋಡಿ ಇದು ಓವಲ್ಸು, ಇದು ಓವಲ್ಸು, ಇವೆಲ್ಲ ಕನ್ಸೋನೆಂಟ್ಸ್ ನೈನ್ಸ್, ಸ್ವರ ಮತ್ತು ವ್ಯಂಜನಗಳು ಅಂತ ಹೇಳ್ತಾರೆ ಆಯ್ತಾ. ಸೊ ಈ ಮೂರು ಒಂಥರ ಇದೆ, ಇದೊಂದು ಡಿಫ್ರೆಂಟ್ ಆಗಿದೆ ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಅಲ್ಲಿ ಓ ಐ ಇ ಬಿ ಅಂತ ಕೊಟ್ಟಿದ್ದಾನೆ. ಇದು ಅಷ್ಟೇ ಓವಲ್ಸ್ ಕನ್ಸೋನೆಂಟ್ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಆಯ್ತಾ. ಓವಲ್ಸ್ ಅಂದ್ರೆ ಏನು? ಓವೆಲ್ಸ್, ಎ ಇ ಐ ಓ ಯು ಆಯ್ತಾ. ನೋಡಿ ಎ ಇ ಇದೆ, ಐ ಇದೆ, ಓ ಇದೆ, ಇವೆಲ್ಲ ಓವಲ್ಸು ಆಯ್ತಾ. ಇದೆಲ್ಲ ಓವಲ್ಸು, ಇದು ಕನ್ಸೋನೆಂಟ್ ಆಯ್ತಾ. ಇದೊಂದು ಕನ್ಸೋನೆಂಟ್ಸ್ ಆಯ್ತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ನು ಡಿ ಆಗುತ್ತೆ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಗೊತ್ತಾಗುತ್ತೆ? ಇದರಲ್ಲೂ ಅಷ್ಟೇ ಇದು ಓವೆಲ್ಸು ಎ ಇ ಐ ಓ ಯು, ಓವಲ್ಸು ಕನ್ಸೋನೆಂಟು ಆಯ್ತಾ. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ನೋಡಿ. ಓ ಇದು ಓವೆಲ್ ಆಗುತ್ತೆ ಆಯ್ತಾ. ಯು ಇದೆ, ಇದು ಓವೆಲ್ ಇದೆ ಆಯ್ತಾ. ಇಲ್ಲಿ ಎ ಇದೆ ಆಯ್ತಾ. ಈ ಮೂರು ಆಪ್ಷನಲ್ಲಿ ಒಂದೊಂದು ಓವಲ್ ಇದೆ, ಒನ್ ಓವಲ್ಸ್ ಇದೆ, ಒನ್ ಓವಲ್ಸ್ ಇದೆ. ಮೂರು ಆಪ್ಷನಲ್ಲಿ ಒಂದು ಓವಲ್ ಇದೆ. ಇದರಲ್ಲಿ ಇವೆರಡು ಕನ್ಸೋನೆಂಟ್, ಇವೆರಡು ಕನ್ಸೋನೆಂಟ್ಸ್ ಆಯ್ತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಅದಕ್ಕೇನು ಮಾಡಿ ಅಂದರೆ ಗೊತ್ತಲ್ಲ, ಫಸ್ಟ್ ಮೆಥಡ್ ಟ್ರೈ ಮಾಡಿ, ಗೊತ್ತಾಗಲಿಲ್ಲ ಅಂದರೆ ಸೆಕೆಂಡು, ಗೊತ್ತಾಗಲಿಲ್ಲ ಥರ್ಡು, ಗೊತ್ತಾಗಲಿಲ್ಲ ಅಂದರೆ ಫೋರು, ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಇದನ್ನು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಎ ಇಂದ ಎಮ್ ವರ್ಗೂ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ಕೊಳ್ಳಿ ಆಯಿತಾ. ಎ ಇಂದ ಎಮ್ ವರ್ಗೂ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ಕೊಂಡು ಪುನಃ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹಿಂಗೆ ಬರ್ಕೊಳ್ಳಿ. ಮಿಕ್ಕದನ್ನ ಫಸ್ಟ್ 13 ಲೆಟ್ರ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ 13 ಲೆಟ್ರ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಈ ರೀತಿ ಬರ್ಕೊಳ್ಳಿ ಆಯಿತಾ. ಬರ್ಕೊಂಡು ಸೊಲ್ಯೂಷನ್ನ ಸಿಗುತ್ತಾ ಫೈಂಡ್ ಔಟ್ ಮಾಡಿ ಆಯಿತಾ. ನೋಡಿ ಇಲ್ಲಿ ನೋಡಿ, ಎಲ್ ಓ ಆಯಿತಾ, ಆಪೋಸಿಟ್ ವರ್ಡ್, ಎಲ್ಲು ಮತ್ತು ಓ ಆಪೋಸಿಟ್ ವರ್ಡ್. ಸಿ ಎಕ್ಸ್, ಸಿ ಎಲ್ಲಿದೆ ಇಲ್ಲಿ ನೋಡಿ, ಸಿ ಮತ್ತು ಎಕ್ಸ್ ಆಪೋಸಿಟ್ ಸಿಗ್ತೈತೆ. ಇ ವಿ ಆಪೋಸಿಟ್ ಸಿಗ್ತೈತೆ. ಈ ಮೂರು ಆಪೋಸಿಟ್ ಸಿಗ್ತೈತೆ. ಜಿ ಆರ್ ಸಿಗುತ್ತಾ? ಎಲ್ಲಿ ಜೆ ಆರ್ ಸಿಗ್ತಾ ಇಲ್ಲ ಆಯಿತಾ. ಸೊ ಕ್ವಶನ್ ನಂಬರ್ 37ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38 ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಟ್ರೈ ಮಾಡಿ. ಯು ಎಕ್ಸ್, ಯು ಎಲ್ಲಿದೆ ನೋಡಿದೆ, ಯು ಇಲ್ಲಿದೆ, ಎಕ್ಸ್ ಇಲ್ಲಿದೆ ಆಯಿತಾ. ಎರಡರ ಮಧ್ಯ 2 ಲೆಟ್ರ್ ಇದೆ ಆಯಿತಾ. ನೆಕ್ಸ್ಟ್ ಓ ಆರ್ ಟ್ರೈ ಮಾಡಿ. ಇಲ್ಲಿ ಓ ಮತ್ತು ಆರ್, ಓ ಆರ್ ಇವೆರಡು ಮಧ್ಯ ಲೆಟ್ರ್ ಇದೆ. ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಆಯಿತಾ. ನೆಕ್ಸ್ಟು ಡಬ್ಲ್ಯೂ ಝೆಡ್ ಅಷ್ಟೇ ನೋಡಿ, ಬೇಕು ಅಂದರೆ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂತ ಇನ್ನೊಂದ್ಸಲ ಬರ್ಕೋತೀನಿ. ಡಬ್ಲ್ಯೂ ಝೆಡ್ ನೋಡಿ, ಡಬ್ಲ್ಯೂ ಝೆಡ್ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. 1 2 3 ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಎಫ್ ಜಿ ನೋಡಿ, ಎಫ್ ಜಿ ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ, ಈ ಪ್ಯಾಟರ್ನ ಫಾಲೋ ಮಾಡ್ತಾ ಇಲ್ಲ ಆಯಿತಾ. ಕ್ವಶನ್ ನಂಬರ್ 38ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ಅಲ್ಲಿ ಈ ರೀತಿ 3 ಲೆಟ್ರ್ ಕೊಟ್ಟಿದ್ದಾರೆ. 3 ಲೆಟ್ರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ 3 ಲೆಟ್ರ್ ಕೊಟ್ಟಾಗ ಏನು ಬರ್ಕೊಳ್ಳಿ, ಈ ಫಾರ್ಮೆಟ್ ಫಾಲೋ ಮಾಡಿ ಆಯಿತಾ. ಎಚ್ ಕೆ ಐ ಆಯಿತಾ, ಯು ಎಕ್ಸ್ ವಿ, ಸಿ ಎಫ್ ಡಿ, ಎಮ್ ಕ್ಯೂ ಎನ್ ಆಯಿತಾ. ಯಾವ ಫಾರ್ಮೆಟ್ ಫಾಲೋ ಮಾಡಿದರೆ, ಯಾವ ಪ್ಯಾಟರ್ನ್ ಫಾಲೋ ಮಾಡಿದರೆ ಫೈಂಡ್ ಔಟ್ ಮಾಡಿ. ಇಲ್ಲಿ ನೋಡಿ, ಎಚ್ ಕೆ ಐ, ಫಸ್ಟ್ ಎಚ್ ಐ ನೋಡಿ ಎಲ್ಲಿದೆ ನೋಡಿ, ಎಚ್ ಐ ಜೊತೆಲಿದೆ. ಫಸ್ಟ್ ಲೆಟ್ರು ಲಾಸ್ಟ್ ಲೆಟ್ರ್ ಜೊತೆಲಿದೆ. ಅದಾದಮೇಲೆ ಕೆ ಬಂದಿದೆ. ಕೆ ಯಾವಾಗ ಬಂದಿದೆ? ಕೆ ಈ ರೀತಿ ಬಂದಿದೆ, ಒಂದು ಲೆಟ್ರ್ ಜಂಪ್ ಹೊಡೆದಿದೆ ಆಯಿತಾ.
ಫಸ್ಟ್ ಲೆಟ್ರು ಲಾಸ್ಟ್ ಲೆಟ್ರು, ಫಸ್ಟ್ ಮತ್ತೆ ಲಾಸ್ಟ್ ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರ್ ಆದ್ಮೇಲೆ ಕೆ ಬಂದಿದೆ ಆಯ್ತಾ. ಇದ್ರಲ್ಲಿ ನೋಡಿ ಯು ವಿ ಫಸ್ಟ್ ಮತ್ತೆ ಲಾಸ್ಟ್ ಲೆಟ್ರು ಆಯ್ತಾ, ಫಸ್ಟ್ ಮತ್ತೆ ಲಾಸ್ಟ್ ಲೆಟ್ರು ಯು ವಿ ಎರಡು ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರು ಬಿಟ್ಟು ನೆಕ್ಸ್ಟ್ ಲೆಟ್ರು ಬಂದಿದೆ ಆಯ್ತಾ. ಯು ಮತ್ತೆ ವಿ ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಬಂದಿದೆ. ಇಲ್ಲೂ ಅಷ್ಟೇ ಎಚ್ ಮತ್ತೆ ಐ, ಎಚ್ ಐ ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟು ಕೆ ಇದೆ ಆಯ್ತಾ, ಕೆ ಇದೆ. ನೆಕ್ಸ್ಟು ಸಿ ಡಿ, ಇಲ್ಲಿ ನೋಡಿ ಸಿ ಡಿ ಎರಡು ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟು ಎಫ್ ಇದೆ ಆಯ್ತಾ. ಸಿ ಡಿ ಜೊತೆಲಿದೆ, ಅದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟು ಸೆಂಟರ್ ಲೆಟ್ರ್ ಇದೆ. ನೆಕ್ಸ್ಟ್ ಎಮ್ ಎನ್, ಎಮ್ಮು ಮತ್ತು ಎನ್ನು ಆಯ್ತಾ, ಬರ್ಕೊಳ್ಳಿ, ಬೇಕು ಅಂದರೆ ಇಲ್ಲಿ ಬರ್ಕೊಳ್ಳಿ. ಎಮ್ಮು ಮತ್ತು ಎನ್ನು ಎರಡು ಜೊತೆಲಿದೆ, ಸರಿ ಇದೆ, ಇದು ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಎಮ್ಮು ಎನ್ನು. ನೆಕ್ಸ್ಟ್ ಕ್ಯೂ ನೋಡಿ, ಕ್ಯೂ ಇಲ್ಲಿದೆ, ಇಲ್ಲಿ ಎರಡು ಲೆಟ್ರು ಜಂಪ್ ಹೊಡೆದಿದೆ ಆಯ್ತಾ, ಇಲ್ಲೆಲ್ಲ ಎರಡು ಲೆಟ್ರು ಜಂಪ್ ಹೊಡೆದಿದೆ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ನು ಡಿ ಆಗುತ್ತೆ ಆಯ್ತಾ. ಇಲ್ಲೆಲ್ಲ ಒಂದು ಲೆಟ್ರ್ ಜಂಪ್ ಹೊಡೆದಿದೆ, ಇಲ್ಲಿ ನೋಡಿ ಒಂದು ಲೆಟ್ರ್ ಜಂಪ್ ಹೊಡೆದಿದೆ, ಒಂದು ಲೆಟ್ರ್ ಜಂಪ್ ಹೊಡೆದಿದೆ, ಒಂದು ಲೆಟ್ರ್ ಜಂಪ್ ಹೊಡೆದಿದೆ, ಇಲ್ಲಿ ಎರಡು ಲೆಟ್ರ್ ಜಂಪ್ ಹೊಡೆದಿದೆ ಆಯ್ತಾ. ಕ್ವಶನ್ ನಂಬರ್ 39ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 40 ನೋಡಿ, ಕ್ವಶನ್ ನಂಬರ್ 40ಲಿ ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. 3 ಲೆಟ್ರ್ ಇದೆ ಆಯ್ತಾ, 3 ಲೆಟ್ರ್ ಇದೆ, ಸಾಮಾನ್ಯವಾಗಿ ಈ ರೀತಿ ಬರ್ಕೊಳ್ಳಿ. ಇ ಡಿ ಸಿ ಎಂ ಎಲ್ ಕೆ ಎನ್ ಪಿ ಆರ್ ಎಕ್ಸ್ ಡಬ್ಲ್ಯೂ ವಿ. ಇದಕ್ಕೆಲ್ಲ ಎ ಬಿ ಸಿ ಡಿ ಗೊತ್ತಿರೋ ಸಾಕು, ಎ ಇಂದ ಝಡ್ ವರ್ಗೂ ಬರ್ಕೊಳ್ಳಿ, ಇದನ್ನು ಡಿ ಕೋಡ್ ಮಾಡಿ ನೋಡಿ. ಇ ಡಿ ಸಿ, ಸಿ ಡಿ ಇ ಆಯ್ತಾ, ಉಲ್ಟಾ ಸಿ ಇ ಆದಮೇಲೆ ಡಿ ಆಗುತ್ತೆ, ಇ ಎ ಬರುತ್ತೆ, ಸಿ ಡಿ ಇ, ಸಿ ಡಿ ಇ ಆಯ್ತಾ, ಸಿ ಡಿ ಇ ಆಯ್ತಾ. ಎಮ್ ಎಲ್ ಕೆ, ಎಮ್ ಎಲ್ ಕೆ ನೋಡಿ ಅಂದರೆ ಎಲ್ಲ ಉಲ್ಟಾ, ಎಮ್ ಎಲ್ ಕೆ ಆಯ್ತಾ, ಎಮ್ ಎಲ್ ಕೆ ಆಯ್ತಾ, ಇದು ಆಗುತ್ತೆ ಎಮ್ ಎಲ್ ಕೆ ಆಗುತ್ತೆ. ಅದಾದಮೇಲೆ ಎಕ್ಸ್ ಡಬ್ಲ್ಯೂ ವಿ ಇದೆ, ಅಥವಾ ವಿ ಡಬ್ಲ್ಯೂ ಎಕ್ಸ್ ಎಲ್ಲಿದೆ, ಎಕ್ಸ್ ಡಬ್ಲ್ಯೂ ವಿ, ಎಕ್ಸ್ ಡಬ್ಲ್ಯೂ ವಿ, ಎಕ್ಸ್ ಡಬ್ಲ್ಯೂ ವಿ ಬರುತ್ತೆ. ಎನ್ ಪಿ ಆರ್ ನೋಡಿ, ಎನ್ ಪಿ ಆರ್, ಎನ್ ಇಲ್ಲಿದೆ, ಪಿ ಇಲ್ಲಿದೆ, ಆರ್ ಇದೆ, ಎಲ್ಲ ಒಂದು ಜಂಪ್ ಹೊಡೆದಿದ್ದಾನೆ ಆಯ್ತಾ, ಇಲ್ಲೆಲ್ಲ ಒಂದು ಜಂಪ್ ಹೊಡೆದಿದ್ದಾನೆ. ಇದರಲ್ಲಿ ಎನ್ ಪಿ ಆರ್ ಅಲ್ಲಿ ಒಂದು ಜಂಪ್ ಹೊಡೆದಿದ್ದಾನೆ, ಇಲ್ಲೆಲ್ಲೂ ಜಂಪ್ ಹೊಡೆದಿಲ್ಲ ಆಯ್ತಾ, ಇಲ್ಲೆಲ್ಲ ಕಾಮನ್ ಬಂದಿದೆ. ಎಮ್ ಎಲ್ ಕೆ ಸಿ ಡಿ ಇ ಆಯ್ತಾ, ಎಕ್ಸ್ ಡಬ್ಲ್ಯೂ ವಿ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 40ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 41 ನೋಡಿ, ಕ್ವಶನ್ ನಂಬರ್ 41ನಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಇದನ್ನೆಲ್ಲ 3 ಲೆಟರ್ ಕೊಟ್ಟಾಗ ಸಾಮಾನ್ಯವಾಗಿ ಈ ರೀತಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಎಫ್ ಜಿ ಇ ಡೈರೆಕ್ಟ್ ಸಾಲ್ವ್ ಮಾಡ್ಬೋದು ಆಯ್ತಾ. ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ ಆಯ್ತಾ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೈರೆಕ್ಟಾಗಿ ಆಪ್ಷನ್ ನೋಡ್ಕೊಂಡು ಸಾಲ್ವ್ ಮಾಡಿ ಆಯ್ತಾ. ಇಲ್ಲ ಎಕ್ಸಾಮಲ್ಲಿ ಈ ರೀತಿ ಏನೋ ನಿಧಾನ ಬರ್ಕೋ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ, ಗೊತ್ತಿರೋ ಕ್ವಶನ್ನು ಆನ್ಸರ್ ಮಾಡೋಕ್ಕಾಗಲ್ಲ ಆಯಿತಾ. ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ರೀತಿ ಬರ್ಕೊಳ್ಳಿ. ಎಕ್ಸಾಮಲ್ಲೆಲ್ಲ ಡೈರೆಕ್ಟ್ ಒ ಎಮ್ ಆರ್ ಶೀಟ್ ಮೇಲೆ ಅದ್ರ ಮೇಲೆ ಸಾಲ್ವ್ ಮಾಡಿ, ವೈ ಝೆಡ್ ಎಕ್ಸ್ ಆಯಿತಾ. ಏನಿದೆ ಪ್ಯಾಟರ್ನು, ಎಫ್ ಎಲ್ಲಿದೆ ನೋಡಿ, ಎಫ್ ಇಲ್ಲಿದೆ, ಎಫ್ ಜಿ ಇ ಆಯಿತಾ, ಎಫ್ ಜಿ ಇ. ಅದಾದಮೇಲೆ ಕೆ ಎಲ್ ಜೆ, ಕೆ ಎಲ್ಲಿದೆ, ಕೆ ಇಲ್ಲಿದೆ, ಎಲ್ ಜೆ, ಕೆ ಎಲ್ ಜೆ, ಕೆ ಎಲ್ ಜೆ. ವೈ ಝಡ್ ಎಕ್ಸ್ ಆಯಿತಾ, ಫಸ್ಟು ವೈ ಇದೆ, ವೈ ಝಡ್ ಎಕ್ಸ್, ವೈ ಝಡ್ ಎಕ್ಸ್, ವೈ ಝಡ್ ಎಕ್ಸ್ ಆಯಿತಾ. ಎಲ್ಲ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ, ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ, ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ, ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ಎನ್ ಓ ಆರ್ ನೋಡಿ, ನೋಡಿ ಎನ್ ಓ ಆರ್ ಆಯಿತಾ. ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ ಆಯಿತಾ, ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ, ಎನ್ ಓ ಆರ್. ಆಪ್ಷನ್ ಬಿ ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇಲ್ಲ, ಅದರಿಂದ ಕ್ವಶನ್ ನಂಬರ್ 41ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 42 ನೋಡಿ, ಕ್ವಶನ್ ನಂಬರ್ 42 ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಏನಿದೆ ಪ್ಯಾಟರ್ನು,
ಆಯಿತಾ. ತುಂಬ ಸಿಂಪಲ್ ಆಗಿದೆ. ಇದರಲ್ಲಿ ಓವಲ್ಸ್ ಐಡೆಂಟಿಫೈ ಮಾಡಿ. ನೋಡಿ ಓವಲ್ಸ್ ಓವೆಲ್ಸ್ ಓವೆಲ್ಸ್ ಅಂದರೆ AEIOU ಆಯಿತಾ. ಇದರಲ್ಲಿ ಒಂದು ಓವಲ್ ಇದೆ, ಇದರಲ್ಲಿ ಒಂದು ಓವಲ್ ಇದೆ, ಯು ಇದೆ ಆಯಿತಾ. AEIOU ಓ ಇದರಲ್ಲಿ ಒಂದು ಓವಲ್ ಇದೆ ಆಯಿತಾ. ಇದರಲ್ಲಿ ಒಂದು ಓವಲ್ ಇಲ್ಲ. AEIOU ಇದರಲ್ಲಿ ಒಂದು ಓವಲ್ಲು ಇಲ್ಲ ಆಯಿತಾ. ಇದು ಕನ್ಸೋನೆಂಟ್, ಎಲ್ಲ ಲೆಟರು ಕನ್ಸೋನೆಂಟು. ಕ್ವಶನ್ ನಂಬರ್ 42ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಇದನ್ನು ಒಂದು ಕೆಲಸ ಮಾಡಿ, ಈ ರೀತಿ ಬರ್ಕೊಳ್ಳಿ, ತುಂಬ ಈಸಿ ಅನಿಸುತ್ತೆ. MORVCEHLCENTJLOS ಆಯಿತಾ. ಬರ್ಕೊಂಡು ಡಿಕೋಡ್ ಮಾಡಿ. MORV ಯಾವ ಫಾರ್ಮೆಟ್ ಫಾಲೋ ಮಾಡಿದೆ? ಎಮ್ ಎಲ್ಲಿದೆ ನೋಡಿದೆ, ಎಮ್, ಅದಾದಮೇಲೆ ಓ ಇದೆ, ಮಧ್ಯ ಎನ್ ಇದೆ, MNO ಆಯಿತಾ. ಓ ಆದಮೇಲೆ ಆರ್ ಇದೆ ನೋಡಿ, ಆರ್ ಇದೆ. PQ ಇಲ್ಲಿ PQ 2 ಲೆಟ್ರ್ ಇದೆ ಆಯಿತಾ. ಆರ್ ಆದಮೇಲೆ ವಿ ಇದೆ, ಆರ್ ಆದಮೇಲೆ ವಿ ಇದೆ 3 ಲೆಟ್ರು, ಆರ್ ಆದಮೇಲೆ ವಿ, STU ಆಯಿತಾ. ಇಲ್ಲಿ 1 ಲೆಟ್ರು, ಇಲ್ಲಿ 2 ಲೆಟ್ರು, ಇಲ್ಲಿ 3 ಲೆಟ್ರು ಜಂಪ್ ಆಗಿದೆ ಆಯಿತಾ. ಸಿಮಿಲರ್ಲಿ ಸಿ ನೋಡಿ, ಸಿ ಆದಮೇಲೆ ಇ ಇದೆ 1 ಲೆಟ್ರು, 1 ಲೆಟ್ರ್ ಜಂಪ್ ಮಾಡಿದೆ. ಇ ಆದಮೇಲೆ ಎಚ್ ಇದೆ, ಇ ಆದಮೇಲೆ ಎಚ್ ಇದೆ, 2 ಲೆಟ್ರ್ ಜಂಪ್ ಹೊಡೆದಿದೆ, 2 ಲೆಟ್ರ್ ಜಂಪ್ ಹೊಡೆದಿದೆ. ಎಚ್ ಆದಮೇಲೆ ಎಲ್ಲಿದೆ, ಎಚ್ ಆದಮೇಲೆ ಎಲ್ಲಿದೆ, 3 ಲೆಟ್ರ್ ಜಂಪ್ ಹೊಡೆದಿದೆ, IJK ಅಂತ ಆಯಿತಾ. ಅದೇ ರೀತಿ ಪುನಃ ಇನ್ನೊಂದ್ಸಲ CENT ಅಂತ ಕೊಟ್ಟಿದ್ದೇನೆ ಆಯಿತಾ. ಕನ್ಫ್ಯೂಸ್ ಆಗ್ತೀರಾ, ಅದಕ್ಕೆ ಅಳಿಸ್ಬಿಟ್ಟು ಪುನಃ ಬರೀತೀನಿ. ನೆಕ್ಸ್ಟು ನೋಡಿ, ಸಿ ಕೊಟ್ಟಿದ್ದೇನೆ, ಸಿ ಬರ್ಕೊಂಡಿದ್ದೀನಿ. ಅದಾದಮೇಲೆ ಇ ಇದೆ 1 ಲೆಟ್ರು, ಸಿ ಆದಮೇಲೆ 1 ಲೆಟ್ರು, ಅದಾದಮೇಲೆ ಎನ್ ಇದೆ. ಎನ್ ಎಲ್ಲಿದೆ, ಎನ್ ಇಲ್ಲೆಲ್ಲ ಇದೆ, ಇಲ್ಲಿ ನೋಡಿ ಎನ್ ಎಲ್ಲಿದೆ. 1 2 3 4 5 6 7 8 ಲೆಟ್ರು ಜಂಪ್ ಹೊಡೆದಿದೆ. ಸೊ ಇದು ಫಾರ್ಮೆಟ್ನ ಫಾಲೋ ಮಾಡ್ತಾ ಇಲ್ಲ, CENT ಆಯಿತಾ. ನೆಕ್ಸ್ಟ್ JLOS, ಅದನ್ನು ಬೇಕಾದ್ರೆ ಚೆಕ್ ಮಾಡಿ, ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಸಿ ಬರುತ್ತೆ. ಒಂದು ಸಲ ಇದನ್ನು ಚೆಕ್ ಮಾಡ್ಬಿಡೋಣ. ಜೆ ಎಲ್ಲಿದೆ, ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡೋಣ. ಇಲ್ಲ ಮಕ್ಕಳು ಅಂದರೆ ನನ್ನಂಥವ್ರು ಇರ್ತಾರಲ್ಲ, ಅವರೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಪಾಠ ಯಾವ ರೀತಿ ಮಾಡಬೇಕು ಅಂದರೆ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಪಾಠ ಯಾವ ರೀತಿ ಮಾಡಬೇಕು ಅಂದರೆ ಮಕ್ಕಳಿಗೆ ಕನ್ನಡಿ ಮುಂದೆ ನಿಂತಷ್ಟೇ ಸ್ಪಷ್ಟವಾಗಿರಬೇಕು, ಆ ರೀತಿ ಪಾಠ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಆಯಿತಾ. ಆ ರೀತಿ ಪಾಠ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಜೆ ಇದೆ, ಜೆ ಎಲ್ಲಿದೆ, 1 ಲೆಟ್ರ್ ಜಂಪ್ ಹೊಡೆದಿದ್ದಾನೆ ಆಯಿತಾ, 1 ಲೆಟ್ರ್ ಜಂಪ್ ಹೊಡೆದಿದ್ದಾನೆ. ಆದಮೇಲೆ ಓ ಇದೆ ಅಲ್ವಾ, ಓ ಇದೆ, JLO ಓ ಅಂದರೆ 2 ಲೆಟ್ರ್ ಜಂಪ್ ಹೊಡೆದಿದೆ, ಇದೊಂದು ಲೆಟ್ರು, MN 2 ಲೆಟ್ರ್ ಜಂಪ್ ಹೊಡೆದಿದ್ದಾನೆ. ಓ ಆದಮೇಲೆ ಎಸ್ ಇದೆ, ಎಸ್ 3 ಲೆಟ್ರ್ ಜಂಪ್ ಹೊಡೆದಿದ್ದಾನೆ, PQR ಆಯಿತಾ. ಇದು ಫಾರ್ಮೆಟ್ನ ಫಾಲೋ ಮಾಡ್ತಾ ಇದೆ, ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇದೆ, ಇದು ಫಾಲೋ ಮಾಡ್ತಾ ಇದೆ. ಆಪ್ಷನ್ ಸಿ ಫಾರ್ಮೆಟ್ನ ಅಲ್ಲ, ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇಲ್ಲ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಆರೆಂಜು, ಅರ್ತ್, ಎಗ್, ಬಾಸ್ಕೆಟ್ಬಾಲ್ ಏನಿದೆ ಸಿಮಿಲಾರಿಟಿ ನೋಡಿ. ಕಿತ್ತಳೆ ಹಣ್ಣು ಸರ್ಕ್ಯುಲರ್ ಆಗಿರುತ್ತೆ, ವೃತ್ತಾಕಾರದಲ್ಲಿರುತ್ತೆ. ಭೂಮಿ ವೃತ್ತಾಕಾರದಲ್ಲಿರುತ್ತೆ. ಬಾಸ್ಕೆಟ್ಬಾಲು ವೃತ್ತಾಕಾರದಲ್ಲಿರುತ್ತೆ. ಎಗ್ಗು ಓವಲ್ ಶೇಪಲ್ಲಿ ಇರುತ್ತೆ. ಎಗ್ ಈ ರೀತಿ ಇರುತ್ತೆ ಮೊಟ್ಟೆ ಆಯಿತಾ. ಆ ಫಿಗರ್ ನೋಡಿ ಗೊತ್ತಾಗುತ್ತೆ. ಮೊಟ್ಟೆ ಈ ಶೇಪಲ್ಲಿ ಇರುತ್ತೆ. ಇದು ಸರ್ಕಲ್ ಇರಲ್ಲ, ಮೊಟ್ಟೆ ಸರ್ಕಲ್ ಇರಲ್ಲ, ಓವಲ್ ಶೇಪಲ್ಲಿ ಇರುತ್ತೆ. ಇವೆಲ್ಲ ಸರ್ಕಲ್ಲು, ಇದೊಂದು ಮಾತ್ರ ಓವಲ್ ಶೇಪ್ ಆಯಿತಾ. ಇದು ಆಡ್ ಒನ್ ಔಟ್ ಆಗಿರುತ್ತೆ. ಕ್ವಶನ್ ನಂಬರ್ 44ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಬುಕ್ ಇದೆ,
ಇನ್ನೊಂದು ಪೆನ್ಸಿಲ್, ಇನ್ನೊಂದು ಎರೇಸರ್, ಇವೆಲ್ಲ ಸ್ಟೇಷನರಿ ಐಟಮ್ ಆಯ್ತಾ. ಇದೆಲ್ಲ ಸ್ಟೇಷನರಿ ಐಟಮ್ಸ್ ಆಯ್ತಾ. ಕಂಪ್ಯೂಟ್ರು ಇದಕ್ಕಿಂತ ವಿಭಿನ್ನವಾಗಿದೆ, ಅಥವಾ ಇದಕ್ಕೆ ಯಾವುದಕ್ಕೂ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ. ಈ ಮೂರಕ್ಕೂ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ಕಂಪ್ಯೂಟರ್ಗೆ ಎಲೆಕ್ಟ್ರಿಸಿಟಿ ಬೇಕಾಗಿದೆ ಆಯ್ತಾ. ಕ್ವಶನ್ ನಂಬರ್ 45ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46 ಅಲ್ಲಿ 4 ಆಪ್ಷನ್ ಇದೆ. ಕಾನ್ಪುರ, ವಿಜಯವಾಡ, ಗಂಗಾ, ಗುವಾಹಟಿ ಅಂತ ಆಯ್ತಾ. ಆಡ್ ಒನ್ ಔಟ್ ಯಾವುದು? ಇದೆಲ್ಲ ಸಿಟಿ. ಕಾನ್ಪುರನ ಸಿಟಿ, ವಿಜಯವಾಡನು ಸಿಟಿ, ಗುವಾಹಟಿನೂ ಸಿಟಿ ಆಯ್ತಾ. ಇದು ಸಿಟಿ ಆಗುತ್ತೆ, ಇದು ಸಿಟಿ ಆಗುತ್ತೆ, ಇದು ಸಿಟಿ ಆಗುತ್ತೆ. ಇದೇನಾಗುತ್ತೆ? ಗಂಗಾ, ಗಂಗಾ ನದಿ ಆಗುತ್ತೆ, ಗಂಗಾ ನದಿ ಆಗುತ್ತೆ, ಗಂಗಾ ರಿವರ್ ಆಯ್ತಾ. ಇದು ನದಿ, ಮಿಕ್ಕವೆಲ್ಲ ಸಿಟಿ. ಕ್ವಶನ್ ನಂಬರ್ 46ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47 ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಗಿಟಾರು, ವೈಲಿನ್ನು, ಸಿತಾರು, ಫ್ಲೂಟ್ ಅಂತ ಕೊಟ್ಟಿದ್ದಾನೆ. ಆಡ್ ಒನ್ ಔಟ್ ಯಾವ್ದಾಗುತ್ತೆ? ಇದೆಲ್ಲ ತಂತಿ ವಾದ್ಯಗಳು ಆಯ್ತಾ. ಇದೆಲ್ಲ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್. ಸ್ಟ್ರಿಂಗ್ ತಂತಿ ಇರುತ್ತೆ, ಸ್ಟ್ರಿಂಗ್ ಅಥವಾ ಕನ್ನಡದಲ್ಲಿ ತಂತಿ ಇರುತ್ತೆ. ಇವೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ಆಯ್ತಾ. ಇದು 3 ಮ್ಯೂಸಿಕ್ ಇನ್ಸ್ಟ್ರೂಮೆಂಟು. ಅದಕ್ಕೆ ತಂತಿ ಯೂಸ್ ಮಾಡಿರ್ತಾರೆ, ತಂತಿಯಿಂದ ಮ್ಯೂಸಿಕ್ ಬರುತ್ತೆ ಆಯ್ತಾ. ಇದು ಕೊಳಲು, ಫ್ಲೂಟು ಆಯ್ತಾ. ಇದು ಫ್ಲೂಟು ಶ್ರೀಕೃಷ್ಣ ಇಟ್ಕೊಂಡು ಊತ ಇರ್ತಾನಲ್ಲ, ಅದನ್ನ ಕೊಳಲು ಅಂತ ಹೇಳ್ತಾರೆ ಆಯ್ತಾ. ಸೊ ಇದಕ್ಕೆ ತಂತಿ ಇರಲ್ಲ. ಸೊ ಕ್ವಶನ್ ನಂಬರ್ 47ಗೆ ಆಪ್ಷನ್ ಡಿ ಆಗುತ್ತೆ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48 ಅಲ್ಲಿ 4 ನಂಬರ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಇದೆಲ್ಲ ನೋಡಿ, ಇದೆಲ್ಲ ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು. ಇದು ಪ್ರೈಮ್ ನಂಬರ್ ಅಲ್ಲ. 81 9 81, 9 9s 81 ಬರುತ್ತೆ. 97 ಪ್ರೈಮ್ ನಂಬರು, 47 ಪ್ರೈಮ್ ನಂಬರು, 19 ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರ್ ಅಲ್ಲ ಆಯ್ತಾ. ಕ್ವಶನ್ ನಂಬರ್ 48ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49 ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯ್ತಾ. ನಾನು ಮೆನ್ಷನ್ ಮಾಡಲಿಲ್ಲ, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಯಾವ್ದ್ರಲ್ಲಿ ಬಂದಿದೆ ಅಂದರೆ 2022 ಆಯ್ತಾ. 2022 ಅಲ್ಲಿ ಈ ಕ್ವಶನ್ ಅಪಿಯರ್ ಆಗಿದೆ ಆಯ್ತಾ. ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿದ ತಕ್ಷಣ ಏನು ಮಾಡ್ತೀವಿ? ಸಾಮಾನ್ಯ ABCD ಬರ್ಕೊಂಡು ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಂಡು ಚೆಕ್ ಮಾಡ್ತೀವಿ. ಬರಲಿಲ್ಲ ಅಂದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಂಡು ಚೆಕ್ ಮಾಡ್ತೀವಿ. ಆಗ್ಲೂ ಬರಲಿಲ್ಲ ಅಂದರೆ ಅರ್ಧ ಆಲ್ಫಾಬೆಟಿಕಲ್ ಆರ್ಡ್ರು, ಇನ್ನರ್ಧ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಂಡು ಚೆಕ್ ಮಾಡ್ತೀವಿ. ಆಗ್ಲೂ ಬರಲಿಲ್ಲ ಅಂದರೆ ನಂಬರಿಂಗ್ ಮಾಡ್ತೀವಿ ಆಯ್ತಾ. ನಂಬರಿಂಗ್ ಮಾಡ್ತೀವಿ. ಆಗ್ಲೂ ಬರಲಿಲ್ಲ ಅಂದರೆ ಆಲ್ಫಾಬೆಟ್ಗೆ ರಿವರ್ಸ್ ನಂಬರಿಂಗ್ ಮಾಡ್ತೀವಿ. ಆಗ್ಲೂ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಇದೆಲ್ಲ ಕನ್ಸೋನೆಂಟ್ಸು, ಓವೆಲ್ಸ್ ಅದನ್ನು ಚೆಕ್ ಮಾಡ್ತೀವಿ ಆಯ್ತಾ. ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ. ಇಲ್ಲಿ ನೋಡಿ, 4 ಲೆಟರ್ ಇದೆ ಇದರಲ್ಲಿ, 4 ಲೆಟರ್ ಇದೆ. PQRS ಇದರಲ್ಲೂ 4 ಲೆಟರ್ ಇದೆ. BCDE ಆಯ್ತಾ. FGHI ಇದರಲ್ಲೂ 4 ಲೆಟ್ರಲ್ಲಿ ಇದೆ. ಇದೊಂದ್ರಲ್ಲಿ ಮಾತ್ರ 5 ಲೆಟ್ರಲ್ಲಿ ಇದೆ. LMNOP 5 ಲೆಟ್ರಲ್ಲಿ ಇದೆ. ಈ ಥರ ಕ್ವಶನ್ನು ಬರೋ ಚಾನ್ಸಸ್ ಇದೆ. ಇದು ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಆಯ್ತಾ. ನೋಡಿ, ಇದು ತುಂಬ ಸಿಂಪಲ್, ತಲೆ ಕೆಡಿಸ್ಕೋ ಅವಶ್ಯಕತೆನೇ ಇಲ್ಲ. ನಾವು ತಲೆ ಕೆರ್ಕೊಂಡು ಆಲ್ಮೋಸ್ಟ್ ಇದಾಗ್ಬಿಟ್ಟಿರ್ತೀವಿ ಈ ಥರ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ. ಏನೋ ಎಕ್ಸಾಮಲ್ಲಿ ಬಂದಿದೆ ಅಂದರೆ ಏನೋ ಟಫ್ ಕೊಟ್ಬಿಟ್ಟಿದೆ ಅಂದ್ಬಿಟ್ಟು ಕೆಲವೊಂದ್ಸಲ ಈ ಥರ ಕ್ವಶನ್ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 49ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಕೇಳಿದ್ದಾನೆ ಆಯ್ತಾ. ಬಾಂಗ್ಲಾದೇಶ್ ಟಾಕಾ, ಬ್ರೆಜಿಲ್ ರಿಯಲ್, ಸೈಪ್ರಸ್ ಡಾಲರ್, ಇರಾನ್ ರಿಯಲ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎಲ್ಲ ಕರೆನ್ಸಿ ಕೊಟ್ಟಿದ್ದಾನೆ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಅಂತ ಹೇಳ್ತಾರೆ ಆಯ್ತಾ. ಬ್ರೆಜಿಲ್ದು ಕರೆನ್ಸಿ ರಿಯಲ್ ಅಂತ ಹೇಳ್ತಾರೆ. ಇರಾನ್ದು ಕರೆನ್ಸಿ ರಿಯಲ್ ಅಂತ ಹೇಳ್ತಾರೆ ಆಯ್ತಾ. ಇದೊಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಕ್ವಶನ್ ನಂಬರ್ 50ಗೆ ಆಪ್ಷನ್ ಸಿ ಆಗುತ್ತೆ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ, ಅದು ನನಗೂ ಗೊತ್ತಿದೆ, ಅದೆಲ್ಲ ದುಡ್ಡೆಲ್ಲ ನೋಡಿದ್ದೀನಿ. ಯಾಕಂದರೆ ಕತಾರು, ಸೌದಿ ಅರೇಬಿಯಾದೆಲ್ಲ ನಾನು ಗಲ್ಫ್ ಕಂಟ್ರೀಸ್ಗೆ ವರ್ಕ್ ಮಾಡಿದ್ದೀನಿ. ಹಾಗೆಲ್ಲ ಬಾಂಗ್ಲಾದೇಶದ ಲೇಬರು, ಪಾಕಿಸ್ತಾನಿ ಲೇಬರು, ಶ್ರೀಲಂಕನ್ ಲೇಬರು ಮತ್ತು ಇಂಜಿನಿಯರ್ಸ್ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ಅವರೆಲ್ಲ ಟಾಕಾಚೆ ಅಂತ ಇದ್ರು. ಅಂದರೆ ದುಡ್ಡು ಆಯ್ತಾ ಅಂತ. ನಾವೆಲ್ಲ ದುಡ್ಡು ಆಯ್ತಾ ಅಂತ ಹೇಳ್ತೀವಲ್ಲ ಆಯ್ತಾ, ರುಪೀಸ್ ಆಯ್ತು ಅಂತ ಹೇಳ್ತೀವಿ. ಅವೆಲ್ಲ ಟಾಕಾಚೆ ದುಡ್ಡು ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹೊರಟು ನೆನಪಾಯ್ತು ನನಗೆ ಬಾಂಗ್ಲಾದೇಶ ಟಾಕಾ ಅಂತ ಇಷ್ಟ. ಈವನ್ ಪಾಕಿಸ್ತಾನದವ್ರದ್ದು ಕರೆನ್ಸಿ ಹೆಸರೇನು ಗೊತ್ತಾ? ಅವ್ರ ಹೆಸರು ಪಾಕಿಸ್ತಾನಿ ರುಪಿ ಆಯ್ತಾ. ಪಾಕಿಸ್ತಾನದವ್ರದ್ದು ಪಾಕಿಸ್ತಾನಿ ರುಪಿ ಅಂತಾರೆ ಆಯ್ತಾ. ಪಾಕಿಸ್ತಾನದ ಕರೆನ್ಸಿ ಪಾಕಿಸ್ತಾನಿ ರುಪಿ ಅಂತ ಹೇಳ್ತಾರೆ ಆಯ್ತಾ. ನೆನಪಲ್ಲಿರಲಿ. ಬಾಂಗ್ಲಾದೇಶದ ಮಾತ್ರ ಟಾಕಾ ಅಂತ ಹೇಳ್ತಾರೆ ಆಯ್ತಾ. ಪಾಕಿಸ್ತಾನದ್ದು ಪಾಕಿಸ್ತಾನಿ ರುಪಿ ಅಂತ ಹೇಳ್ತಾರೆ. ಇಂಡಿಯಾದು ಇಂಡಿಯನ್ ರುಪಿ ಅಂತ ಹೇಳ್ತಾರೆ. ಇಂಡಿಯನ್ ರುಪಿ ಅಂತ ಹೇಳ್ತಾರೆ ಆಯ್ತಾ. ನೇಪಾಳದು ಏನಂತ ಹೇಳ್ತಾರೆ? ನೇಪಾಳಿ ರುಪಿ ಅಂತ ಹೇಳ್ತಾರೆ ಆಯ್ತಾ. ಈವನ್ ಶ್ರೀಲಂಕಾದ್ದು ಶ್ರೀಲಂಕನ್ ರುಪಿ ಅಂತ ಹೇಳ್ತಾರೆ ಆಯ್ತಾ.
ಇಂಡಿಯಾದು ಇಂಡಿಯನ್ ರುಪಿ, ಪಾಕಿಸ್ತಾನದ ಪಾಕಿಸ್ತಾನಿ ರುಪೀಸ್, ನೇಪಾಳಿ ರುಪಿ, ಶ್ರೀಲಂಕಾ ರುಪಿ ಅಂತ ಹೇಳ್ತಾರೆ. ಬಾಂಗ್ಲಾದೇಶ ಮಾತ್ರ ಟಕಾ ಹೇಳ್ತಾರೆ. ಇದೆಲ್ಲ ಮೊದಲೆಲ್ಲ ಸ್ವತಂತ್ರ ಬರೋಕ್ಕೆ ಮುಂಚೆ ಇವೆಲ್ಲ ಒಂದೇ ದೇಶ ಆಗಿತ್ತು, ಅಖಂಡ ಭಾರತ ಆಗಿತ್ತು. ಸ್ವತಂತ್ರ ಬಂದ ಮೇಲೆ ಸಪ್ರೇಟ್ ಆಗಿದೆ, ಸಪ್ರೇಟ್ ಕರೆನ್ಸಿ ಇಟ್ಕೊಂಡಿದ್ರು. ಆಯ್ತಾ. ಕ್ವಶನ್ ನಂಬರ್ 50ಗೆ ಆಪ್ಷನ್ ಸಿ.